ರಾಮಜ್ಜ ರಾಮಜ್ಜ. ಓ ಸಾವುಕಾರರು ಬಂದ್ರೆ ಸಾವುಕಾರ್ರೆ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಕೂತ್ಕೊಳ್ರಿ ಸಾವುಕಾರ್ರೆ. ಇಲ್ಲಿ ಬಿಡು ರಾಮಜ್ಜ, ಇದೇನು ಅಪ್ಪ ಮಗಳ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು? ಆ ಕಣ್ಣೀರಿಗೆ ಕಾರಣ? ಓಹೋ, ನನ್ನ ಆರೋಗ್ಯ ಸರಿ ಇರಲಿಲ್ಲ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ವಿ. ನಮ್ಮ ಆರೋಗ್ಯ ಬಗ್ಗೆ ಏನಾನ ಹೇಳಿದ್ರು. ಅವಳಿಂದ ಅವಳು ಒಂದೇ ಸುಮ್ಮನೆ ಅಳಕ ಹತ್ತದಾಳೆ. ಅದಕ್ಕೆ ನಮ್ಗೆ ಅವಳು ನೋಡಿ ನನಗೂ ಒಳ ಬಂತು. ಓ ಅಷ್ಟೇ ತಾನೇ. ಹೇ ಸಿಂಧು, ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದಕ್ಕೆ ಈ ಕಣ್ಣೀರು? ಹೆಣ್ಮಕ್ಳು ಹೀಗೆಲ್ಲ ಅಳಬಾರ್ದು, ಯಾವಾಗಲೂ ನಗುತ್ತಾ ಇರಬೇಕು. ಏನು ತಿಳಿಯ ನನ್ನ ಮಗಳಿಗೆ ಸರಿಯಾದ ಬುದ್ಧಿ ಹೇಳಿದರೆ. ಈ ನಿನ್ನ ಮಗಳೇನು ಬೇರೆನಾ ರಾಮಜ್ಜ? ಇವತ್ತಲ್ಲ ನಾಳೆ ನನ್ನ ಮನೆಯ ಸೊಸೆಯಾಗಿ ಬರುವಳಲ್ಲವೇ? ಸಾವುಕಾರ, ನೀವು ಹೇಳ್ತಿರೋದು ಸತ್ಯ ರಾಮಜ್ಜ. ನನ್ನ ತಮ್ಮ ನಿನ್ನ ಮಗಳನ್ನು ಪ್ರೀತಿ ಮಾಡಿದ್ದಾನೆ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕಲ್ಲವೇ? ಅದಕ್ಕೆ ಈ ಮದುವೆ. ಎಂತ ಒಳ್ಳೆ ಮನಸ್ಸು ಸಾವುಕಾರ ನಿಮ್ದು. ಸಾಕ್ಷಾತ್ ನ್ಯಾಯ ದೇವತೆಯನ್ನು ನೀವೇ ನೋಡಿ ಸಾವುಕಾರ. ಅಂದು ಸೆರೆಮನೆ ಸೇರುತ್ತಿದ್ದ ನಮ್ಮ ಗಂಗನನ್ನು ಕಾಪಾಡಿದ್ರಿ. ಇನ್ನ ಬಡಕನೆಯರಿಗೆ ಮಾಂಗಲ್ಯ ಕೊಟ್ಟು ಕನ್ನವತ ಬಗ್ಗೆ ಮಾಡಿದ್ರಿ. ಇದರಲ್ಲಿ ನನ್ನದೇನಿದೆ ರಾಮಜ್ಜ? ಎಲ್ಲ ಚಂದ್ರಕಾಂತನ ಕೃಪೆ. ನಾಳೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ನನ್ನ ತಮ್ಮ ಪ್ರೇಮ್ ಅಮೆರಿಕದಿಂದ ಬರ್ತಿದ್ದಾನೆ. ಈ ಕಳ್ಳಿ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ನೀನು ಯಾವುದಕ್ಕೂ ಯೋಚನೆ ಮಾಡದೆ ಮದುಮಗಳನ್ನು ಕರೆದುಕೊಂಡು ಮದುವೆ ಮಂಟಪಕ್ಕೆ ಬಾ. ನಾನೆಲ್ಲಾ ವ್ಯವಸ್ಥೆ ಮಾಡಿ ಮುಗಿಸಿರುತ್ತೇನೆ. ನಾನಿನ್ನು ಹೋಗಿ ಬರಲೆ? ಇದೇನು ಸಾವುಕಾರ, ಈಗ ಬಂದು ಹಂಗೆ ಹೋಗ್ರಿ. ಹಂಗೆ ಸ್ವಲ್ಪ ಟೀ ಕಾಫಿ ನೋಡ್ಕೊಂಡು ಹೋಗ್ರಿ. ಯಾವುದು ಬೇಡ ರಾಮಜ್ಜ, ಅದಕ್ಕೆಲ್ಲ ತುಂಬಾ ಕಾಲಾವಕಾಶ ಇದೆ. ಆಗ ಕುಡಿದರಾಯ್ತು. ಈಗ ನನಗೆ ಕೆಲಸದ ಹೊರೆ ಜಾಸ್ತಿ. ನಾನಿನ್ನು ಬರಲೆ?